ವೆಲ್ಕಮ್ ಟು ದ ಚಾನಲ್ ಸಾಯಿರಾಮ್ ಕ್ರಿಯೇಷನ್ಸ್. ನೋಡಿ ವೀಕ್ಷಕರೇ, ನಾನು ಇವತ್ತೊಂದು ಬ್ರೈಡಲ್ ಸ್ಯಾರಿ ಕುಚ್ಚು ಹಾಕೋದು ಯಾವ ರೀತಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೋಡಿ, ನಾನಿಲ್ಲಿ 6 ಎಳೆ ದಾರನ ಸುತ್ತಕೊಂಡು ಮೊದಲಿಗೆ ಪಲ್ಲು ರೈಟ್ ಸೈಡ್ಗೆ ಇಲ್ಲಿ ಸ್ಯಾರಿಗೆ ಗಂಟು ಹಾಕಿಟ್ಕೊಂಡಿದ್ದೀನಿ. ಹಾಗೆಯೇ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ನೋಡಿ, ಸ್ಯಾರಿ ಬಾಡಿ ಬಂದು ಈ ಕಲರಲ್ಲಿದೆ. ಬಾರ್ಡ್ರ್ ಮತ್ತು ಪಲ್ಲು ಈ ಥರ ಪಿಂಕ್ ಕಲರಲ್ಲಿದೆ. ಅದರಿಂದ ನಾನು ಬಾಡಿ ಕಲರ್ದ ಥ್ರೆಡನ್ನು 6 ಎಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ. ಇವಾಗ ಮೊದಲಿಗೆ ನಾನು ಸ್ಯಾರಿಗೆ ಗಂಟು ಹಾಕಿಟ್ಕೊಂಡಿದ್ದೀನಿ. ಇಲ್ಲಿ ಬೇಕಾದ್ರೆ ನೀವು ಲಾಕ್ ಮಾಡ್ಕೋಬೋದು. ಇವಾಗ ನಾನು ಇಲ್ಲೇ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ತೀನಿ. ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡಿಬಿಟ್ಟು ನೀಡಲ್ ಮೇಲೆ ದಾರ ತಗೊಂಡು ಸ್ವಲ್ಪ ಇಲ್ಲಿ ಕ್ರಾಸಲ್ಲಿ ಈ ಥರ ನಾವು ಇಲ್ಲಿ ಪಕ್ಕದಲ್ಲೇ ಲಾಕ್ ಮಾಡಬೇಕು. ಲಾಕ್ ಅಂದರೆ ಡಬಲ್ ಕ್ರೋಶೆನ ಹಾಕಬೇಕಿಲ್ಲಿ. ನೀಡಲ್ ಮೇಲೆ 3 ದಾರಗಳಿದ್ದಾವೆ. ಮೊದಲಿರೋ 2 ದಾರನ ಒಂದು ಮಾಡಬೇಕು. ಅಂದರೆ 2 ದಾರದಿಂದ ಈ ದಾರನ ಹೊರಗೆ ತೆಗಿಬೇಕು. ಮತ್ತು 2 ದಾರ ಉಳ್ಕೋತವೆ, ಮತ್ತು ಅದರಿಂದ ಈ ದಾರನ ಹೊರಗೆ ತೆಗಿಬೇಕು. ಈಗ ಇಲ್ಲಾಂದರೆ ಡಬಲ್ ಕ್ರೋಶೆ ಆಯಿತು. ಇವಾಗ ಒಂದು ಚೈನ್ ಹಾಕ್ಕೋಬೇಕು. 3 mm ಸೈಜ್ ಕಾಪರ್ ಕಲರ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಇವಾಗ ಇಲ್ಲಿ ಇದನ್ನು ಇನ್ಸರ್ಟ್ ಮಾಡಬೇಕು. ಬೀಡ್ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಇನ್ನೊಂದು ಚೈನ್ ಹಾಕ್ಕೋಬೇಕು. ಚೈನ್ ಹಾಕಿಬಿಟ್ಟು ನೀಡಲ್ ಮೇಲೆ ದಾರ ತಗೊಂಡು ಇಲ್ಲೇನು ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ, ಇಲ್ಲಿ ಮಧ್ಯದಲ್ಲಿ ಹೋಗಿ ದಾರನ ತಂದು ಮೊದಲಿರೋ 2 ದಾರನ ಒಂದು ಮಾಡಬೇಕು. ಆಮೇಲಿರೋ 2 ದಾರನ ಒಂದು ಮಾಡಬೇಕು. ನೋಡಿ, ಇಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಹಾಕಬೇಕು. ಒಟ್ಟು 5 ಡಬಲ್ ಕ್ರೋಶೆಗಳನ್ನು ಹಾಕಬೇಕು ಈ ಗ್ಯಾಪ್ ಒಳಗೆ. ಇದು 4ನೇ ಡಬಲ್ ಕ್ರೋಶೆ. ಇದು 4 ಆಯಿತು. ಐದು ಡಬಲ್ ಕ್ರೋಶೆ ಹಾಕಬೇಕು. ಡಬಲ್ ಕ್ರೋಶೆ ಬರುತ್ತೆ. ಅದರಿಂದ ನೀಡಲ್ ಮೇಲೆ ದಾರ ತಗೋಬೇಕು. ಇಲ್ಲಿ ಆರ್ಚ್ ಆದ ತಕ್ಷಣ ತಗೊಂಡು ಈ ಥರ ಹೀಗೆ ಇಟ್ಕೊಂಡು ಈ ಸ್ಯಾರಿಗೆ ನೀಡಲ್ನ ಪಾಸ್ ಮಾಡಿ ದಾರನ ತಂದು ಡಬಲ್ ಕ್ರೋಶೆ ಮೊದಲಿರೋ 2 ದಾರನ ಒಂದು ಮಾಡಬೇಕು. ಆಮೇಲಿರೋ 2 ದಾರನ ಒಂದು ಮಾಡಬೇಕು. ಇಲ್ಲಿ ಈ ಥರ ಗ್ಯಾಪ್ ಬರುತ್ತೆ. ಮತ್ತು ಇಲ್ಲಿ ಒಂದು ಚೈನ್ ಹಾಕ್ಕೋಬೇಕು. ಹಾಕಿಬಿಟ್ಟು ಈ ಥರ ಬೀಡನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಹಾಕಿ ನೀಡಲ್ ಮೇಲೆ ದಾರ ತಗೊಂಡು ಈ ಡಬಲ್ ಕ್ರೋಶೆದ ಮಧ್ಯೆ ಗ್ಯಾಪಲ್ಲಿ ಹೋಗಿ ದಾರನ ತಂದು ಮೊದಲಿರೋ 2 ದಾರನ ಒಂದು ಮಾಡಬೇಕು. ಆಮೇಲಿರೋ 2 ದಾರನ ಒಂದು ಮಾಡಬೇಕು. ಇದೇ ರೀತಿ ಒಟ್ಟು 5 ಡಬಲ್ ಕ್ರೋಶೆಗಳನ್ನು ಹಾಕಬೇಕಿಲ್ಲಿ. ಮೊದಲಿಗೆ ನಾವೇನು ಯಾವ ಥರ ಹಾಕಿದ್ವೋ ಅದೇ ಥರ. ಮೂರು ಆಯಿತು. ಇವಾಗ
5 ಡಬಲ್ ಕ್ರೋಶೆ ಆಯಿತು. ಇವಾಗ ಇದು ಹಾಕುವಾಗ ಯಾವ ಥರ ಮಾಡಿದ್ವಿ ಅದೇ ಥರನೂ ಇಲ್ಲಿ ಹಾಕಬೇಕು. ನೀಡಲ್ ಮೇಲೆ ದಾರ ತಗೊಂಡು ನೋಡಿ ಈ ಥರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಪ್ಲೇಸ್ ಮಾಡಿ ನೀಡಲನ್ನು ಪಾಸ್ ಮಾಡಿ ದಾರ ತಂದು ಇಲ್ಲೊಂದು ಡಬಲ್ ಕ್ರೋಶೆನ ಹಾಕಬೇಕು. ನೋಡಿ ಇದೇ ಥರದ ಬೇಸ್ ಲೈನ್ ಹಾಕಿಬಿಟ್ಟು ನಾನು ಪಿಕಾರ್ಡ್ ಡಿಸೈನ್ ಹಾಕಿ ಆರ್ಚ್ ಮಾಡಿದ್ದೆ ಮೊದಲೊಂದು ವೀಡಿಯೋದಲ್ಲಿ. ಇವುಗಳನ್ನು ಹಾಕಬೇಕು. ನೋಡಿ ಈ ರೀತಿ ಬರುತ್ತೆ ಬೇಸ್ ಲೈನು. ಫುಲ್ ಸ್ಯಾರಿಗೂ ಇದೇ ರೀತಿ ಹಾಕ್ಕೊಂಡು ಹೋಗಬೇಕು. ನೆಕ್ಸ್ಟ್ ಸ್ಟೆಪ್ ಯಾವ ಥರ ಹಾಕೋದು ಅನ್ನೋದನ್ನು ತೋರಿಸ್ತೀನಿ. ನೋಡಿ ವೀಕ್ಷಕರೇ, ಫಸ್ಟ್ ಸ್ಟೆಪ್ಪು ಈ ರೀತಿ ಬಂದಿದೆ. ನೋಡಿ ನಾನು ಇಲ್ಲಿ ಎಂಡಲ್ಲಿ ಒಂದು 3-4 ಚೈನ್ ಹಾಕಿಬಿಟ್ಟು ದಾರನ ಕಟ್ ಮಾಡಿದ್ದೀನಿ. ಇಲ್ಲಿಂದನೇ ಕಂಟಿನ್ಯೂ ಮಾಡ್ಬೋದು ಟರ್ನ್ ಮಾಡ್ಕೊಂಡು ಈ ಥರ ನೆಕ್ಸ್ಟ್ ಸ್ಟೆಪ್ಪನ್ನು. ಬಟ್ ನನಗೆ ಇಲ್ಲಿ ಥ್ರೆಡ್ ಸಾಲ್ದಾಯಿತು, ಅದರಿಂದ ಇಷ್ಟಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಮತ್ತೆ ಈ ಕಡೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ. ಸೇಮ್ ಇದೇ ಕಲರಲ್ಲೇ ಸ್ಟಾರ್ಟ್ ಮಾಡಬೇಕು. 6 ಎಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ತುದಿಗೆ ಸ್ಯಾರಿಗೆಯಲ್ಲಿ ಲಾಕ್ ಮಾಡಬೇಕು ಮೊದಲಿಗೆ. ಸ್ಯಾರಿಗೆ ಮೊದಲಿಗೆ ಲಾಕ್ ಮಾಡೋಣ. ಈ ಥರ ಲಾಕ್ ಮಾಡಾದ್ಮೇಲೆ ಇಲ್ಲಿಂದ 5 ಚೈನ್ ಹಾಕ್ಕೋಬೇಕು. 1 2 3 4 5. ನೋಡಿ 5 ಚೈನ್ ಹಾಕ್ಕೊಂಡಿದ್ದೀನಿ. 5 ಚೈನ್ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಬೀಡ್ ತುದಿಗೆ ಲಾಕ್ ಮಾಡ್ಕೋಬೇಕು. ಇಲ್ಲಿ ಬೀಡ್ ಹಾಕಿದ್ದೀವಲ್ಲ ಅಲ್ಲಿ ಚೈನ್ ಬಂದಿದೆಯಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇಲ್ಲಿಗೆ ಲಾಕ್ ಮಾಡಿಕೊಂಡು ಇಲ್ಲಿಂದ 5 ಚೈನ್ ಹಾಕ್ಕೋಬೇಕು. 5 ಅಥವಾ 4 ಆಗುತ್ತೆ. ನಾನು 5 ಹಾಕೋತೀನಿ. 2 3 4 5 ಚೈನ್ ಹಾಕ್ಕೊಂಡ್ಬಿಟ್ಟು ಈ ಆರ್ಚ್ ಇದೆಯಲ್ಲ ಇಲ್ಲಿ ಇದ್ರ ಮೇಲೆ ಬೀಡ್ ಬಂದಿದೆಯಲ್ಲ ಈ ತುದಿಗೆ ಲಾಕ್ ಮಾಡ್ಕೋಬೇಕು. ನೋಡಿ ಈ ತುದಿಗೆ ಲಾಕ್ ಮಾಡಬೇಕು. ಮತ್ತು ಅದೇ ಥರ 5 ಚೈನ್ ಹಾಕ್ಬಿಟ್ಟು ಇಲ್ಲಿ ಲಾಕ್ ಮಾಡಬೇಕು. ನೋಡಿ ಇಲ್ಲಿ ಈ ತುದಿಗೆ ಲಾಕ್ ಮಾಡಬೇಕು. ಮತ್ತು ಇಲ್ಲಿಂದ 5 ಚೈನ್ ಹಾಕ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಲಾಕ್ ಮಾಡಬೇಕು. ಇದೇ ರೀತಿ ಬೀಡ್ ತುದಿಗೇ ಲಾಕ್ ಮಾಡ್ಕೊತಾ ಹೋಗಿ. ನೋಡಿ ಈ ಥರ ಫುಲ್ ಎಂಡವರೆಗೂ ಹಾಕ್ಕೊಂಡು ಹೋಗಬೇಕು. ನೆಕ್ಸ್ಟ್ ಸ್ಟೆಪ್ ಯಾವ ಥರ ಮಾಡೋದು ಅನ್ನೋದನ್ನು ನೋಡೋಣ. ನೋಡಿ ವೀಕ್ಷಕರೇ, ನೆಕ್ಸ್ಟ್ ಸ್ಟೆಪ್ ಯಾವ ಥರ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೆ ನಾನು ಪಿಂಕ್ ಕಲರ್ದು ಪಲ್ಲು ಕಲರ್ದು ದಾರನ ಸುತ್ತಿಟ್ಕೊಂಡಿದ್ದೀನಿ. ನೋಡಿ 6 ಎಳೆ ದಾರ ಹಾಕ್ಕೊಂಡು ತುದಿಗೆ ನಾಟ್ ಹಾಕಿಟ್ಕೊಂಡಿದ್ದೀನಿ. ಇವಾಗ ಅದನ್ನು ನಾವು ಇಲ್ಲೇನು 5 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡಿದ್ದೀವಲ್ಲ ಅದೇ ಪ್ಲೇಸಿಗೆ ಥ್ರೆಡನ್ನು ಇದು ಲಾಕ್ ಮಾಡಬೇಕು.
ಇಲ್ಲಿ ಒಂದು ಸರಿ ಲಾಕ್ ಮಾಡಿ ಆದಮೇಲೆ ಈ 5 ಚೈನ್ ಇದೆಯಲ್ಲ, ಈ ಗ್ಯಾಪ್ ಒಳಗೆ ಒಂದು ಸರಿ ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. ಹಾಕ್ಬಿಟ್ಟು ಇಲ್ಲಿಂದ 4 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡಿದ್ದೀವಲ್ಲ ಬೇಡ್ ಮೇಲೆ, ಅಲ್ಲೇ ಲಾಕ್ ಮಾಡಬೇಕು. ಅಲ್ಲೇ ಲಾಕ್ ಮಾಡಬೇಕು. ಇಲ್ಲಿ ಲಾಕ್ ಮಾಡಿ ಆದಮೇಲೆ ಇದ್ರ ಒಳಗಡೆ ಮತ್ತೆ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಸಿಂಗಲ್ ಕ್ರೋಶೆ ಇಲ್ಲೊಂದು ಹಾಕ್ಕೋಬೇಕು. ಹಾಕ್ಕೊಂಡು ಇಲ್ಲಿಂದ ನಾವು ಟ್ರಿಬಲ್ ಕ್ರೋಶೆ ಮಾಡಬೇಕು. ಅಂದರೆ ಆರ್ಚಿಗೆ ಟ್ರಿಬಲ್ ಕ್ರೋಶೆ ಮಾಡಬೇಕು. ಈ ಗ್ಯಾಪಿಗೆ ಆರ್ಚ್ ಬರುತ್ತೆ. ನೀಡಲ್ ಮೇಲೆ 2 ಟೈಮ್ಸು ದಾರ ತಗೊಂಡು ಈ 5 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರನ ತಂದು ಮೊದಲಿರೋ 2 ದಾರನ ಒಂದು ಮಾಡಬೇಕು, ಆಮೇಲಿರೋ 2 ದಾರನ ಒಂದು ಮಾಡಬೇಕು, ಮತ್ತೆ 2 ದಾರ ಇರುತ್ತೆ ಅದನ್ನು ಒಂದು ಮಾಡಬೇಕು. ನೀವು ಬೇಕಾದ್ರೆ ಡಬಲ್ ಕ್ರೋಶೆ ಹಾಕಿನೂ ಆರ್ಚ್ ಮಾಡ್ಬೋದು. ನೋಡಿ, ಫಸ್ಟು ಟ್ರಿಬಲ್ ಕ್ರೋಶೆ ಹಾಕಿ ಆದಮೇಲೆ ಒಂದು ಬೀಡ್ 3 mm ಸೈಜ್ ಬೀಡನ್ನು ಆ್ಯಡ್ ಮಾಡಬೇಕು. ನೋಡಿ ವೀಕ್ಷಕರೇ, ಇಲ್ಲಿ ಟ್ರಿಬಲ್ ಕ್ರೋಶೆ ಹಾಕಿದ್ದೀನಿ. ಟ್ರಿಬಲ್ ಕ್ರೋಶೆ ಹಾಕಿದ ಮೇಲೆ ಇಲ್ಲಿ ದಾರನ ಹೀಗೆ ಮೇಲೆ ಎತ್ಕೊಂಡ್ಬಿಟ್ಟು ಒಂದು 3 mm ಸೈಜ್ ಬೀಡನ್ನು ಆ್ಯಡ್ ಮಾಡಬೇಕು. ಇಲ್ಲಿ ಬೀಡನ್ನು ಆ್ಯಡ್ ಮಾಡಿಬಿಟ್ಟು ಮತ್ತೆ ನೀಡಲ್ ಮೇಲೆ ಬೀಡ್ ಲಾಕ್ ಮಾಡಬಾರ್ದು. ಇಲ್ಲಿ ಹಾಗೇ ನೀಡಲ್ ಮೇಲೆ 2 ಸರಿ ದಾರ ತೊಗೊಂಡು ಸೇಮ್ ಅದೇ 5 ಚೈನ್ ಗ್ಯಾಪಲ್ಲಿಗೆ ಹೋಗಿ ದಾರನ ತಂದು ಮೊದಲಿರೋ 2 ದಾರನ ಒಂದು ಮಾಡಬೇಕು, ಆಮೇಲಿರೋ 2 ದಾರನ ಒಂದು ಮಾಡಬೇಕು, ಆಮೇಲಿರೋ 2 ದಾರನ ಒಂದು ಮಾಡಬೇಕು. ಟ್ರಿಬಲ್ ಕ್ರೋಶೆ ಆಯಿತು. ಇವಾಗ ಮತ್ತೆ ಈ ಥರ ದಾರ ಎತ್ಕೊಂಡು ಬೀಡ್ ಆ್ಯಡ್ ಮಾಡಿ ನೀಡಲ್ ಮೇಲೆ 2 ಟೈಮ್ಸ್ ದಾರ ತಗೊಂಡು ಈ ಗ್ಯಾಪ್ ಒಳಗೆ ಹೋಗಿ ದಾರನ ತಂದು ನೀಡಲ್ ಮೇಲಿರೋ ಮೊದಲಿಗಿರೋ 2 ದಾರನ ಒಂದು ಮಾಡಬೇಕು, ಮತ್ತೆ ಆಮೇಲೆ 2 ದಾರನ ಒಂದು ಮಾಡಬೇಕು, ಆಮೇಲೆ ಲಾಸ್ಟಿಗೆ ಮತ್ತೆ 2 ದಾರನ ಒಂದು ಮಾಡಬೇಕು. 1 2 3 4 5 6 7 ಟ್ರಿಬಲ್ ಕ್ರೋಶೆ ಹಾಕಿದ್ದೀನಿ. ಇವಾಗ ಇನ್ನೊಂದು ಹಿಡಿಯುತ್ತೆ ಇಲ್ಲಿ. ನೋಡಿ ವೀಕ್ಷಕರೇ, 9 ಡಬಲ್ ಕ್ರೋಶೆ ಹಾಕಿದರೆ ಸ್ವಲ್ಪ ಕಂಜೆಸ್ಟ್ ಆಗುತ್ತೆ, ವೇವಿ ಥರ ಆಗುತ್ತೆ ಈ ಆರ್ಚು. ಅದರಿಂದ ನಾನು 8 ಡಬಲ್ ಕ್ರೋಶೆ ಹಾಕಿದ್ದೀನಿ. ಬೀಡ್ಸು 7 ಬಂದಿದ್ದಾವೆ. ಇವಾಗ ನಾನಿಲ್ಲಿ ನೋಡಿ, ಇಲ್ಲಿ 5 ಚೈನ್ ಗ್ಯಾಪಲ್ಲಿ ಇಲ್ಲಿ ಲಾಕ್ ಮಾಡಿದ್ದೀನಿ. ನೆಕ್ಸ್ಟು ಇಲ್ಲಿ ಲಾಕ್ ಮಾಡಿರ್ತೀವಲ್ಲ ಅದೇ ಪ್ಲೇಸಿಗೆ ಲಾಕ್ ಮಾಡಬೇಕು. ಅದೇ ಪ್ಲೇಸಿಗೆ ಇಲ್ಲಿ ಲಾಕ್ ಮಾಡಬೇಕು. ಇಲ್ಲಿಂದ ಮತ್ತೆ 5 ಚೈನ್ ಹಾಕಿಬಿಟ್ಟು ಲಾಕ್ ಇರೋ ಕಡೆ ಲಾಕ್ ಮಾಡಬೇಕು.
ಲಾಕ್ ಇರೋ ಕಡೆ ಲಾಕ್ ಮಾಡಿ ಈ 5 ಚೈನ್ ಗ್ಯಾಪ್ ಒಳಗೆ ಸಿಂಗಲ್ ಕ್ರೋಶೆ ಹಾಕಬೇಕು. ಸಿಂಗಲ್ ಕ್ರೋಶೆ ಹಾಕಿ ಈ ಗ್ಯಾಪಿಗೆ ಸೇಮ್ ಇದೇ ಥರ ಆರ್ಚನ್ನು ಮಾಡ್ಕೊಂಡು ಹೋಗಬೇಕು. ಫುಲ್ ಸ್ಯಾರಿಗೆ ಆದಮೇಲೆ ತೋರಿಸ್ತೀನಿ ನೋಡಿ ವೀಕ್ಷಕರೇ. ಫೈನಲ್ ಆಗಿ ಡಿಸೈನು ಈ ರೀತಿ ಕಾಣಿಸ್ತಾ ಇದೆ. ಬ್ರೈಡಲ್ ಸ್ಯಾರಿಗೆ ಈ ಥರ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ನೋಡಿ, ಟ್ರೈ ಮಾಡಿ ನೀವು ಒಂದು ಸಾರಿ. ನಾನು ಇದಕ್ಕೆ 157 ದಾರ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ಇದಕ್ಕೆ ಚಾರ್ಜ್ ಮಾಡ್ಬೋದು ಅಂದರೆ 750ಇಂದ 900ವರೆಗೂ ಚಾರ್ಜ್ ಮಾಡ್ಬೋದು. ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.